ಎಲಿಮಿನೇಷನ್ ಕೊನೆಗೂ ಎಲಿಮಿನೇಷನ್ ಆಗೇ ಹೋಯ್ತು. ನೀವು ನಂಬಲ್ಲ, ನಾನು ವೀಡಿಯೋ ಮಾಡ್ತಾರೋ ಟೈಮಿಂಗ್ಸ್ನ ಮೊದಲು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು 10:54. ಇನ್ನೂ ಬಿಗ್ ಬಾಸ್ ಕೂಡ ಮುಗಿದಿಲ್ಲ, ಆಗಲೇ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ನನ್ನ ಏನಂತೀನಿ, ಈ ಒಂದು ಜವಾಬ್ದಾರಿಗಾದರೂ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಸರತ್ತಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಬಿಗ್ ಬಾಸ್ ಮುಗಿಯೋಕ್ಕೆ ಮುಂಚೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಹೇಳಬೇಕು ಅಂತ ತಲುಪಿಸೋದೇನಿಲ್ಲ, ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಯಾರು ಎಲಿಮಿನೇಷನ್ ಆಗಿ ಮನೆಯಿಂದ ಆಚೆಗೆ ಬಂದರು ಅಂತ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಫೈನಲಿ ಎಲಿಮಿನೇಷನ್, ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಏನಾಗಬೇಕಾಗಿತ್ತು ಅದನ್ನು ಎಲಿಮಿನೇಷನ್ ಮಾಡಿದ್ರು. ಮಾಡಿದ ಪ್ರೊಸೀಜರ್ ಒಂಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಅವ್ರನ್ನ ಅಲ್ಲಿ ಕೂಡಾಕಿ ಕಣ್ಣೀರಾಕಿ ಆಚೆ ಕರ್ಸ್ಕೊಳ್ಳೋದು ಬದಲು ಡೈರೆಕ್ಟಾಗಿ ಆಚೆ ಕರ್ಸೋದು ಅದೊಂಥರ ಒಳ್ಳೆಯದು. ಯಾಕೆಂದರೆ ತುಂಬ ಎಲ್ಲ ಬೇಜಾರು ಫೀಲ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಸೊ ಆ ಒಂದು ಕಂಡೀಷನ್ಗೋಸ್ಕರ ಈ ಪ್ರೊಸೀಜರ್ ಹೆಂಗಿತ್ತು ಅಂತ ನಿಮ್ಗೇನು ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ. ಒಳಗಡೆ 5 ಜನನು ಬರ್ತಾರೆ. ರಜತ್, ಹಾಗೆ ಭವ್ಯ, ಮಂಜಣ್ಣವರು, ಹಾಗೆ ಧನರಾಜ್, ಹಾಗೆ ಗೌತಮಿ ಅವರು 5 ಜನನು ಬರ್ತಾರೆ. ಒಬ್ಬೊಬ್ಬರಿಗೆ ಫಸ್ಟು ಸೂಟ್ ಕೇಸ್ ತೆಗೆ ಕೇಳ್ತಾರೆ. ಅಲ್ಲಿ ಸೇಫ್ ಆ್ಯಂಡ್ ಅನ್ಸೇಫ್ ಅಂತ ಇರುತ್ತೆ, ಅಂದರೆ ಎಲಿಮಿನೇಷನ್ ಅಂತ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ರಜತ್ ಅವರು ಸೂಟ್ ಕೇಸ್ ಓಪನ್ ಮಾಡಿ ಅಂತ ಹೇಳ್ತಾರೆ, ಓಪನ್ ಮಾಡ್ತಾರೆ, ಸೇಫ್ ಆಗ್ತಾರೆ. ನೆಕ್ಸ್ಟು ಮಂಜು ಅವರು ಸೇಫ್ ಆಗ್ತಾರೆ, ಓಪನ್ ಮಾಡಿ. ಆಮೇಲೆ 3 ಜನಕ್ಕೂ ಹೇಳ್ತಾರೆ, ಯಾರ್ಯಾರಿಗೆ, ಭವ್ಯ, ಹಾಗೆ ಗೌತಮಿ, ಧನರಾಜ್ 3 ಜನಕ್ಕೂ ಹೇಳ್ತಾರೆ. ಸೊ 3 ಜನ ಒಟ್ಟಿಗೆ ಓಪನ್ ಮಾಡಿದಾಗ ಧನರಾಜ್ ಮತ್ತು ಭವ್ಯ ಅವರು ಸೇಫ್ ಆಗ್ತಾರೆ. ಗೌತಮಿ ಅವರು ಒಂದು ಗುಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ. ಯಾಕೆಂದರೆ ನೀವು ನೋಡಿರ್ಬೋದು ಫಸ್ಟ್ ಡೇಯಿಂದನೂ ಈಗ 111, 112 ಇರಬೇಕು ದಿನ ಇವತ್ತು. ಇಷ್ಟು ಲಾಂಗಾಗಿ ಆ ಮುಖದಲ್ಲಿ ಆ ಮುಗುಳ್ನಾಗೆ ಸ್ಮೈಲ್ ಇಟ್ಕೊಂಬರೋದೇನು ತಮಾಷೆ ಕೆಲಸ ಅಂತೂ ಅಲ್ಲ. ಸೊ ಎಲಿಮಿನೇಷನ್ ಅದು ಪ್ರೊಸೀಜರ್ ಆಗಬೇಕಿತ್ತು, ಆಗೋಗಿದೆ. ಸೊ ನಾಳೆ ಯಾರು ಹೋಯ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕು. ನಾಳೆ ಧನರಾಜ್ ಅವ್ರು ಹೋಯ್ತಾರಾ ಇಲ್ಲ ಭವ್ಯ ಅವ್ರು ಹೋಗ್ತಾರಾ? ಯಾಕೆಂದರೆ ಇವ್ರಿಬ್ಬರು ಮಧ್ಯೆ ಕಾಂಪಿಟೇಷನ್ ಇರೋದು, ಧನರಾಜ್ ಹಾಗೂ ಭವ್ಯ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ. ಯಾರು ಅಂತ ಕಮೆಂಟ್ ಮಾಡಿ, ನಿಮ್ಗೆ ಯಾರು ಹೋಗಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾಳೆ ಸಂಚಿಕೆಗೆ ಸಿಗೋಣ. ಈ ಸಂಚಿಕೆಯಲ್ಲಿ ಅಂಥ ಏನು ವಾವನೋ ಒಂದು ಇರಲಿಲ್ಲ, ನನಗೇನು ಅನಿಸ್ತಿಲ್ಲ. ಸೊ ಹಾಗಾಗಿ ನಾಳೆಗೆ ಇದು ಮಾಡ್ತೀನಿ. ಈ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.